ಸ್ನೇಹಿತರೆ, ಮೀಡಿಯಾ ಕೀರ್ತಿಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಡೀ ವಿಶ್ವದಲ್ಲಿ ಚಾಮುಂಡಿ ಬೆಟ್ಟ, ಮೈಸೂರು ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಇತಿಹಾಸದ ಉದ್ದಗಲಕ್ಕೂ ಮಹಿಮೆಯನ್ನು, ಶಕ್ತಿಯನ್ನು ಕೊಂಡಾಡಿದ ಶಕ್ತಿಪೀಠ ಇದು. ಸನಾತನ ಧರ್ಮ ಗ್ರಂಥದ ಒಂದೊಂದು ಹಾಳೆಗಳು ಕೂಡ ನಮ್ಮ ಪುಣ್ಯಭೂಮಿ ಕರುನಾಡಿನ ಗತ ವೈಭವದ ಬಗ್ಗೆ ಸಾರುತ್ತಿವೆ. ಚಾಮುಂಡೇಶ್ವರಿ ದೇವಿ ನಾಡದೇವತೆ ಮಾತ್ರವಲ್ಲ, ಈ ವಿಶ್ವದಲ್ಲಿ ಇರುವ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಬನ್ನಿ, ಇಂದಿನ ಸಂಚಿಕೆಯಲ್ಲಿ ನಾವು ಚಾಮುಂಡಿ ತಾಯಿಯ ಬಗ್ಗೆ ಒಂದಷ್ಟು ಕುತೂಹಲಭರಿತವಾದ ಕಥೆಗಳು ಹಾಗೂ ತಾಯಿಯ ಬಗ್ಗೆ ಇರುವ ಪೌರಾಣಿಕ ಉಲ್ಲೇಖಗಳು, ದಂತಕಥೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿರುವ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಪ್ರತಿನಿತ್ಯವೂ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ. ಇದೊಂದು ಮಹಾಶಕ್ತಿ ಪೀಠ. ಅಷ್ಟದಶ ಶಕ್ತಿಪೀಠಗಳಲ್ಲಿ ನಾಲ್ಕನೆಯದು. ದಕ್ಷಿಣ ಯಜ್ಞದಿಂದ ಸತಿಯನ್ನು ಕಳೆದುಕೊಂಡ ಶಿವ ಆಕೆಯ ದೇಹವನ್ನು ಹೊತ್ತು ತಾಂಡವ ಆಡುವಾಗ ಲೋಕದ ಹಿತಕ್ಕಾಗಿ ವಿಷ್ಣುವು ಸುದರ್ಶನ ಚಕ್ರ ಪ್ರಯೋಗಿಸಿ ಸತಿಯ ದೇಹವನ್ನು ತುಂಡರಿಸಿದಾಗ ಸತಿಯ ಕೂದಲು ಬಿದ್ದದ್ದು ಕರ್ನಾಟಕದ ಮೈಸೂರಿನಲ್ಲಿರುವ ಬೆಟ್ಟದ ಮೇಲೆ. ನಂತರ ದೇವತೆಗಳು ತಮ್ಮ ಶಕ್ತಿಯನ್ನು ಒಟ್ಟುಗೂಡಿಸಿ ಚಾಮುಂಡಿ ಅವತಾರವನ್ನು ತಾಳುತ್ತಾಳೆ. ಚಾಮುಂಡಿ ಉಗ್ರ ಸ್ವರೂಪವನ್ನು ತಾಳಿ ರಾಕ್ಷಸನನ್ನು ಸಂಹಾರ ಮಾಡುತ್ತಾಳೆ. ದುಷ್ಟಶಕ್ತಿಯ ಸಂಹಾರವಾದ ಪ್ರತೀಕವಾಗಿ ನವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಮಾರ್ಕಂಡೇಯನ ಪುರಾಣದ ಪ್ರಕಾರ ದುರ್ಗೆಯು ಚಂಡ ಮತ್ತು ಮುಂಡರ ವಿರುದ್ಧ ಯುದ್ಧ ಮಾಡುವಾಗ ಕೋಪೋಕ್ತಳಾಗಿ ಭಯಾನಕ ಕಾಳಿ ರೂಪದಲ್ಲಿ ಈ ಎರಡು ಶತ್ರುಗಳ ತಲೆಯನ್ನು ಕಡಿಯುತ್ತಾಳೆ. ಕಾಳಿಯ ಈ ಪರಾಕ್ರಮ ಅವಳಿಗೆ ಚಾಮುಂಡಿ ಎನ್ನುವ ಹೆಸರು ಬಂದಿದೆ ಅಂತ ಉಲ್ಲೇಖಿಸಲಾಗಿದೆ. ಹಸುರ ರಕ್ತ ಬೀಜ ತನ್ನ ಒಂದೊಂದು ಹನಿ ರಕ್ತವು ನೆಲಕ್ಕೆ ಬಿದ್ದರೆ ಅದರಿಂದ ಅಸಂಖ್ಯಾತ ಹಸುರನ್ನು ಹುಟ್ಟಿಸುವ ಶಕ್ತಿ ಹೊಂದಿದ್ದ ಇವನನ್ನು ಕೊಲ್ಲಲು ಕಾಳಿ ದೇವಿಯನ್ನ ಕರೆಸಲಾಯಿತು. ದೇವಿಯ ಮಹಾತ್ಮೆಯ ಪ್ರಕಾರ ಚಾಮುಂಡಿಯು ರಕ್ತ ಬೀಜನಿಂದ ಹೊರಬಂದ ಎಲ್ಲಾ ರಕ್ತವನ್ನು ತನ್ನ ದೊಡ್ಡದಾದ ನಾಲಿಗೆಯಿಂದ ಕುಡಿಯುತ್ತಾಳೆ. ತನ್ನ ಬಾಯಿಯನ್ನು ಪಾತಾಳ ಮುಟ್ಟುವ ಹಾಗೆ ಅಗಲವಾಗಿ ತೆರೆದು ರಕ್ತ ಬೀಜ ಮತ್ತು ಅವನಿಂದ ಉತ್ಪತ್ತಿಯಾದ ಹಸುರನ್ನು ತನ್ನ ಬಾಯಿ ಒಳಗೆ ಹಾಕೊಂಡಳು. ದಂತಕಥೆಗಳ ಪ್ರಕಾರ ಉಜ್ಜಯಿನಿ ರಾಜನಾದ ಬಿಜ್ಜಲರಾಯನಿಗೆ 7 ಜನ ಹೆಣ್ಣು ಮಕ್ಕಳಿದ್ದರು. ಅವರಲ್ಲಿ ಚಾಮುಂಡಿ ಕೂಡ ಒಬ್ಬಳು. ಈ ಅಕ್ಕ ತಂಗಿಯರು ಯಾವುದೋ ಕಾರಣಕ್ಕಾಗಿ ತಮ್ಮಲ್ಲಿ ಜಗಳವಾಡಿ ಉತ್ತರದ ಕಡೆಗೆ ಹೋಗುತ್ತಾರೆ. ಆಗ ಚಾಮುಂಡಿಯು ಮಹಿಷಮಂಡಲ ಎಂಬ ರಾಜ್ಯದಲ್ಲಿ ನೆಲೆಯೂರಲು ನಿರ್ಧರಿಸುತ್ತಾಳೆ. ತನ್ನ ತಂಗಿ ಉರಿಕಾಂತಿಯ ಸಹಾಯದಿಂದ ಚಾಮುಂಡಿ ಮಹಿಷನನ್ನು ವಧಿಸಿ ಮಹಿಷಮರ್ದಿನಿ ಎಂದು ಪರಿಚಿತಳಾಗುತ್ತಾಳೆ. ಗೆಳೆಯರೆ, ಬಹುಶಃ ಈ ದಂತಕಥೆಯು ಚಾಮುಂಡೇಶ್ವರಿ ದೇವಿ ಅಧಿದೇವತೆಯಾಗಲು ಕಾರಣವಾಯಿತು. ಬೆಟ್ಟದ ಕೆಳಗೆ ಉತ್ತನಹಳ್ಳಿಯಲ್ಲಿ ಜ್ವಾಲಾಮುಖಿ ಶ್ರೀ ತ್ರಿಪುರ ಸುಂದರಿಯ ದೇವಾಲಯವಿದೆ. ಭಕ್ತರು ಈ ದೇಗುಲಕ್ಕೆ ಮೊದಲು ಭೇಟಿ ನೀಡಿ ಅನಂತರ ಚಾಮುಂಡಿಯ ದರ್ಶನ ಪಡೆಯುತ್ತಾರೆ. ಇಲ್ಲಿರುವ ದೇವಿಯ ವಿಗ್ರಹವನ್ನು ಮಾರ್ಕಂಡೇಯ ಋಷಿಗಳು ಸ್ಥಾಪಿಸಿದರೆಂದು ಪುರಾಣ ಹೇಳುತ್ತದೆ. 1827ರ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಪುರಾತನ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ಮಹಾದ್ವಾರದ ಮೇಲೆ ಗೋಪುರ ಕಟ್ಟಿಸಿ ಸಿಂಹ ವಾಹನವನ್ನು ಕೊಡುಗೆಯಾಗಿ ನೀಡುತ್ತಾರೆ. ಬೆಟ್ಟದ ಮೇಲಿರುವ ದೇವಾಲಯವನ್ನು 10ನೇ ಶತಮಾನದ ಹೊತ್ತಿಗಾಗಲೇ ಪುಣ್ಯಕ್ಷೇತ್ರ ಎಂದು ಪರಿಗಣಿಸಲಾಗಿತ್ತು. ಇಲ್ಲಿ ಹಲವಾರು ಮಂದಿ ಸಿದ್ಧಿ ಪಡೆದಿದ್ದಾರೆಂದು ಶಾಸ್ತ್ರಗಳು ತಿಳಿಸುತ್ತವೆ. ಬೆಟ್ಟದ ಮೇಲೆ ಪ್ರತಿಷ್ಠಾಪಿಸಲಾಗಿದ್ದ ಮಹಿಷಾಸುರ ಮರ್ದಿನಿಯನ್ನು ಮೈಸೂರು ಅರಸರು ಬೆಟ್ಟದ ತಾಯಿ ಚಾಮುಂಡೇಶ್ವರಿ ಅಂತ ಕರೆದು ತಮ್ಮ ಕುಲದೇವತೆಯಾಗಿ ಪೂಜಿಸಿದ್ರು. ಅಂದಿನಿಂದ ಮಾರ್ಬಳ ತೀರ್ಥಕ್ಕೆ ಚಾಮುಂಡಿ ಬೆಟ್ಟ ಎನ್ನುವ ಹೆಸರು ಬಂದಿದೆ ಎಂದು ಇತಿಹಾಸ ತಜ್ಞರು ಹೇಳುತ್ತಾರೆ. ಇನ್ನು 16 ಅಡಿ ಎತ್ತರದ ಹೆಬ್ಬಂಡಿಯಲ್ಲಿ ಕೆತ್ತಲಾಗಿರುವ ನಂದಿಯ ಸುಂದರ ಮೂರ್ತಿ ಬೆಟ್ಟದ ಪ್ರಮುಖ ತಾಣಗಳಲ್ಲಿ ಒಂದಾಗಿದೆ. ನಂದಿಯ ಮೂರ್ತಿಯನ್ನು ಗಂಟೆಸರ, ಗೆಜ್ಜೆಸರಗಳಿಂದ ಸುಂದರವಾಗಿ ಕೆತ್ತಿದ್ದಾರೆ. ಬೆಟ್ಟದ ಮೇಲಿರುವ ಚಾಮುಂಡೇಶ್ವರಿಯ ಪುರಾತನ ದೇವಾಲಯವು ದ್ರಾವಿಡ ಶೈಲಿಯಲ್ಲಿದೆ. ಹಳೆಯ ದೇವಾಲಯವನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ನವೀಕರಿಸಿ ಇದರ ಮಹಾದ್ವಾರಕ್ಕೆ ಒಂದು ಸುಂದರವಾದ ಗೋಪುರವನ್ನು ಕಟ್ಟಿಸುತ್ತಾರೆ. ದೇವಾಲಯ ಇವರ ಕಾಲದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿತು. ದ್ರಾವಿಡ ಶೈಲಿಯ ದೇವಾಲಯಗಳಂತೆ ಈ ದೇವಾಲಯದಲ್ಲೂ ಸಹ ಸುಖನಾಸಿ ಮತ್ತು ನವರಂಗಗಳಿವೆ. ಪ್ರತಿ ವರ್ಷ ಆಶ್ವೀಜ ಶುದ್ಧ ಹುಣ್ಣಿಮೆಯಂದು ಚಾಮುಂಡೇಶ್ವರಿಯ ರಥೋತ್ಸವ ನಡೆಯುತ್ತದೆ. ರಥೋತ್ಸವದ 2 ದಿನಗಳ ಬಳಿಕ ರಾತ್ರಿ ದೇವಾಲಯದ ಸಮೀಪದಲ್ಲಿರುವ ಕೊಳದಲ್ಲಿ ನಡೆಯುವ ತಪೋತ್ಸವವನ್ನು ನೋಡಲು ದೇಶ ವಿದೇಶಗಳಿಂದ ಪ್ರವಾಸಿಗರು ಆಗಮಿಸುತ್ತಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿರುವ ಚಾಮುಂಡಿಯ ವಿಗ್ರಹ ಭಕ್ತರನ್ನು ಮರಳು ಮಾಡುವಂತೆ ಸುಂದರವಾಗಿದೆ. ದೇವತೆಯು ಅಷ್ಟಭುಜಗಳಿಂದ ಕುಂತಿದ್ದು ಅವಳ ಮೇಲಿನ ಬಲಗೈ ಮತ್ತು ಕೆಳಗಿನ ಎಡಗೈಯಲ್ಲಿ ತ್ರಿಶೂಲವಿದ್ದು ಅದು ರಾಕ್ಷಸರ ಎದೆ ಸಿಳುವಂತಿದೆ. ದೇವಿಯ ಉಳಿದ ಕೈಗಳಲ್ಲಿ ಖಡ್ಗ, ಬಾಣ, ಚಾಕು, ಈಟಿ, ಶಂಖ ಮತ್ತು ಸರ್ಪವಿದೆ. ಕುಳಿತಿರುವ ದೇವತೆಯು ಹೊಯ್ಸಳರ ಕಲೆಯನ್ನು ನೆನಪಿಸುತ್ತಾಳೆ. ಬೆಳ್ಳಿ ಮಂಟಪದಲ್ಲಿ ದೇವಿಯ ಹಲವಾರು ಅವತಾರಗಳಿವೆ. ಉತ್ಸವ ಮೂರ್ತಿಯಲ್ಲೂ ಇದೇ ಸಮನಾದ ಲಕ್ಷಣಗಳಿವೆ.
ಶ್ರೀ ಚಾಮುಂಡೇಶ್ವರಿ ದೇವಿಯ ಪೌರಾಣಿಕ ಹಿನ್ನೆಲೆಯನ್ನು ನೋಡುವುದಾದರೆ ಈ ಶಕ್ತಿ ದೇವತೆ ಬೆಟ್ಟದ ಮೇಲೆ ವಾಸವಾಗಿದ್ದ ಮಹಿಷಾಸುರನನ್ನ ವಧಿಸಿದ್ದಾಳೆಂಬ ಕತೆ ದೇವಿ ಮಹಾತ್ಮೆಯಲ್ಲಿ ವರ್ಣಿಸಲಾಗಿದೆ. ಶ್ರೀ ಚಾಮುಂಡೇಶ್ವರಿಯಿಂದಲೇ ಈ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟ ಎಂಬ ಹೆಸರು ಬಂದಿದೆ ಎಂದು ಸಹ ದೇವಿ ಮಹಾತ್ಮೆಯಲ್ಲಿ ಉಲ್ಲೇಖಿಸಲಾಗಿದೆ. ಸ್ಕಂದ ಪುರಾಣದ ಪ್ರಕಾರ ಪ್ರಾಚೀನ 8 ಬೆಟ್ಟಗಳ ಪೈಕಿ ಚಾಮುಂಡಿ ಬೆಟ್ಟವು ಒಂದು ಎಂದು ಹೇಳಲಾಗುತ್ತದೆ. 1799ರಲ್ಲಿ ಅಧಿಕಾರಕ್ಕೆ ಬಂದ ಮೈಸೂರು ಅರಸರು ಈ ದೇವಿಯ ಆರಾಧಕರಾಗಿದ್ದು ಭಕ್ತಿಯಿಂದ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿದರು. ಗೆಳೆಯರೆ, ಚಾಮುಂಡಿ ಬೆಟ್ಟ ಚಾರಿತ್ರಿಕ ಹಿನ್ನೆಲೆಯಲ್ಲಿ ಹೊಯ್ಸಳ, ವಿಜಯನಗರ ಮತ್ತು ಮೈಸೂರು ಅರಸರ ಕೊಡುಗೆ ಅಪಾರವಿದೆ. ಶ್ರೀ ಚಾಮುಂಡೇಶ್ವರಿ ದೇವಿಯ ದೇವಸ್ಥಾನವು ಚೌಕಾಕೃತಿಯಲ್ಲಿ ನಿರ್ಮಾಣವಾಗಿದ್ದು ದ್ರಾವಿಡ ಶೈಲಿಯಲ್ಲಿ ಕಟ್ಟಲಾಗಿದೆ. ಗರ್ಭಗುಡಿಯಲ್ಲಿ ಮಹಿಷಮರ್ದಿನಿಯಾದ ಚಾಮುಂಡೇಶ್ವರಿಯ ವಿಗ್ರಹವು ವಿರಾಜಮಾನವಾಗಿದೆ. 8 ಭುಜಗಳನ್ನು ಹೊಂದಿರುವ ಚಾಮುಂಡೇಶ್ವರಿಯಲ್ಲಿ ಈ ವಿಗ್ರಹವು ಬಹಳಷ್ಟು ಪುರಾತನವಾದದ್ದು. ಈ ಶಿಲಾಮೂರ್ತಿಯನ್ನು ಮಾರ್ಕಂಡೇಯ ಋಷಿಗಳು ಸ್ಥಾಪಿಸಿದರೆಂದು ಸ್ಥಳ ಪುರಾಣ ಹೇಳುತ್ತದೆ. ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ಮಹಾದ್ವಾರದ ಮೇಲೆ ದೊಡ್ಡ ಗೋಪುರವನ್ನು ಕಟ್ಟಿಸುತ್ತಾರೆ. ದೇವಸ್ಥಾನದ ಮುಂಭಾಗದಲ್ಲಿ ಬಲಿಪೀಠ ಮತ್ತು ಧ್ವಜಸ್ತಂಭವನ್ನು ಕಾಣಬಹುದು. ಬಲಿಪೀಠದ ಮೇಲೆ ದೇವಿಯ ಪಾದಗಳನ್ನು ರೂಪಿಸಲಾಗಿದೆ. ಇವೆರಡರ ಮುಂಭಾಗದಲ್ಲಿ ಗರ್ಭಗುಡಿಗೆ ಅಭಿಮುಖವಾಗಿ ಸಣ್ಣದಾದ ಒಂದು ನಂದಿ ವಿಗ್ರಹವಿದೆ. ಗೆಳೆಯರೆ, ಈ ಶಕ್ತಿ ದೇವತೆಗೆ ಇಂದಿನ ಕಾಲದಲ್ಲಿ ಮಾನವ ಮತ್ತು ಪ್ರಾಣಿ ಬಲಿ ಕೊಡುತ್ತಿದ್ದರು ಎಂದು ಹೇಳಲಾಗುತ್ತದೆ. ಆದರೆ 18ನೇ ಶತಮಾನದ ಬಳಿಕ ಇದಕ್ಕೆ ಕಡಿವಾಣವನ್ನು ಹಾಕಲಾಯಿತು. ಈಗ ಹೂವು ಹಣ್ಣು ಸಮರ್ಪಣೆ ಮತ್ತು ಫಲಪುಷ್ಪಗಳ ಅರ್ಚನೆ ಮಾಡಲಾಗುತ್ತದೆ. ಸ್ನೇಹಿತರೆ, ಇವಿಷ್ಟು ನಾಡ ದೇವತೆಯಾಗಿರುವಂತಹ ಚಾಮುಂಡೇಶ್ವರಿಯ ಬಗ್ಗೆ ಸಣ್ಣದಾದ ಮಾಹಿತಿ. ನೀವು ಒಮ್ಮೆ ನಿಮ್ಮ ಬಿಡುವಿನ ಸಮಯದಲ್ಲಿ ಒಮ್ಮೆ ಈ ತಾಯಿ ದೇವಾಲಯಕ್ಕೆ ಭೇಟಿ ಕೊಟ್ಟು ತಾಯಿಯ ಕೃಪೆಗೆ ಪಾತ್ರರಾಗಿ.